ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 47. 8 ಊರುಗಳಲ್ಲಿ ಒಮ್ಮೆಲೆ ದೀಪಾವಳಿ ಆಚರಿಸಿದ ಶ್ರೀ ಗುರುಗಳು. ಗಾಣಗಾಪುರದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಗುರುವಿನ ಸದ್ಭಕ್ತರು ಸಾಕಷ್ಟು ಇದ್ದರು. ದೀಪಾವಳಿ ಸಮೀಪಿಸಿ ಗುರುವ ಆಹ್ವಾನಿಸಲು 7 ಊರುಗಳಿಂದ ಪ್ರಮುಖರು ಬಂದರು. ಗುರುವಿಗೆ ಕೈ ಮುಗಿದು ತೆಂಗಿನ ಫಲವಿತ್ತು ಹಬ್ಬಕ್ಕೆ ತಮ್ಮೂರಿಗೆ ಬರಲು ಬೇಡಿದರು. ತಾನೊಬ್ಬ ಇರಲು ಎಲ್ಲ ಆಹ್ವಾನಿಸಿರಲು ಒಂದೂರಿಗೆ ಮಾತ್ರ ನಾ ಬರಲು ಸಾಧ್ಯ ಎಂದರು. ನಿಮ್ಮಲ್ಲೇ ಚರ್ಚಿಸಿ ತಿಳಿಸಲು ಹೇಳಲು ಹೊತ್ತು ಕಳೆದರೂ ಚರ್ಚೆ ಕೊನೆಯಾಗದಾಯಿತು. ಸದ್ಭಕ್ತರ ಆಶಯಕ್ಕೆ ಸೋತ ಸದ್ಗುರುವು ನಾನು ಬರುವೆನೆಂದು ನೀವೆಲ್ಲ ಹೊರಡಿರೆಂದು. ಅಲ್ಪ ಜ್ಞಾನಿಗಳಿಗೆ ಗುರುಮಾತು ತಿಳಿಯದಿರಲು ನಿಶ್ಚಯದ ಮಾತು ಭಕ್ತರು ಬಯಸಿದರು. ಒಬ್ಬೊಬ್ಬರ ಕರೆದು ನಿಮ್ಮೂರಿಗೆ ಬರುವೆನೆಂದು ವಿಷಯ ಯಾರಿಗೂ ತಿಳಿಸಬಾರದೆಂದರು. ಊರ ಪ್ರಮುಖರು ಸಂತೋಷದಿ ಹೊರಟಿರೆ ಪುರದ ಭಕ್ತರು ಒಗ್ಗೂಡಿ ಗುರುವ ಕಾಣೆ ಬಂದರು. ಚಿಂತಿತ ಮನದಲ್ಲಿ ಕೈ ಮುಗಿದು ನಿಂತಿರಲು ತಾ ಪುರದಲ್ಲೇ ಇರುವೆನೆಂದು ಗುರು ಆಶ್ವಾಸನೆ ಇತ್ತರು. ಬಂದಿರಲು ಸಂಭ್ರಮದ ದೀಪಾವಳಿ ಹಬ್ಬ ಕಂಡಿದ್ದರು ಸದ್ಗುರುವು 7 ಊರುಗಳಲ್ಲಿ. ಅಂತೆಯೇ ಪುರದ ಗುರುಮಠದಲ್ಲಿ ಪೂಜೆಗೊಂಡಿದ್ದರು ಸಕಲ ಭಕ್ತರಿಂದ. ಮುಂದೆ ಬಂದಿರಲು ಕಾರ್ತಿಕ ಹುಣ್ಣಿಮೆ 7 ಊರ ಪ್ರಮುಖರು ಮಠದಿ ಸೇರಿದ್ದರು. ದೀಪಾವಳಿ ಸಡಗರವ ಗುರುವಿನ ಕೃಪೆಯ ಒಬ್ಬರಿಗೊಬ್ಬರು ತಿಳಿಸಿ ವಾದ ಮಾಡಿದ್ದರು. ಪುರದ ಭಕ್ತ ಸುಳ್ಳೆಂದು ಇಲ್ಲೇ ಇದ್ದರೆನ್ನಲು ಒಪ್ಪದ ಮನಗಳಿಗೆ ಕಂಡವು ಅರ್ಪಿಸಿದ ವಸ್ತುಗಳು. ಬಹುರೂಪ ಧರಿಸಿ ಬಂದು ಹರಸಿದರೆಂದು ವಿಶ್ವವ್ಯಾಪಿಗೆ ಕೈ ಮುಗಿದು ಎಲ್ಲ ಚರಣಕ್ಕೆ ಎರಗಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತ 47ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 48. ಗುರುಕೃಪೆಯಿಂದ 1ಕ್ಕೆ 10 ಪಟ್ಟು ಬೆಳೆ ಪಡೆದ ಶೂದ್ರ ರೈತ ಪರ್ವತೇಶಪ್ಪ. ಶೂದ್ರ ಪರ್ವತೇಶಪ್ಪ ರೈತ, ಗುರುಭಕ್ತ. ಪುರ ಸಂಗಮದ ಮಧ್ಯೆ ಹೊಲವ ಹೊಂದಿದ್ದ. ಅನುಷ್ಠಾನಕ್ಕೆ ಗುರುವು ದಿನವೂ ಹೊಲದಿ ನಡೆದಿರಲು ಮುಂಜಾನೆ ಮಧ್ಯಾಹ್ನ ಚರಣಕ್ಕೆ ಎರಗಿದ್ದ. ಬಹುಕಾಲ ಕಳೆಗೆ ಒಂದೊಮ್ಮೆ ಗುರುವು ಬಯಕೆ ಏನೆಂದು ಪರ್ವತನ ಕೇಳಿದರು. ತಮ್ಮ ಅನುಗ್ರಹಕ್ಕೆ ಒಳ್ಳೆ ಬೆಳೆ ಇದೆಯೆಂದು ಹೊಲದಿ ಓಡಾಡಿ ಮತ್ತು ಹರಸೆ ಎಂದು ಬೇಡಿದನು. ಹೊಲದಿ ಓಡಾಡುತ್ತಾ ಒಳ್ಳೆ ಜೋಳ ಬೆಳೆ ನೋಡುತ್ತಾ ಎನ್ನ ನಂಬಿಕೆಯಾದರೆ ಬೆಳೆಯ ಕೊಯ್ಯಿಸಿಬಿಡೆಂದರು. ಅನುಷ್ಠಾನಕ್ಕೆ ಗುರು ಸಂಗಮಕ್ಕೆ ನಡೆದಿರಲು ಪರ್ವತೇಶ ಓಡಿದ ಒಡೆಯನ ಕಾಣಲು 2 ಪಟ್ಟು ದೇಣಿಗೆಯ ಆಶ್ವಾಸನೆ ಪತ್ರ ಇತ್ತು. ಕೂಲಿಗಳ ಜೊತೆ ಮಾಡಿ ಬೆಳೆಯ ಕೊಯ್ಯಿಸತೊಡಗಿದ. ಕಣ್ಣು ಕುಕ್ಕುವ ಬೆಳೆಯು ಧರೆಗೆ ಇಳಿದಿರಲಾಗಿ ಕಂಡವರು ನಗುತ್ತಾ ಗೇಲಿ ಮಾಡಿದರು. ವಿಷಯ ತಿಳಿದ ಹೆಂಡತಿ ಮಕ್ಕಳೊಂದಿಗೆ ಬಂದು ತಲೆಯು ಕೆಟ್ಟಿದೆ ಎಂದು ಅಡ್ಡಿಪಡಿಸಿದಳು. ಅಲ್ಲಿಂದ ಓಡಿಸೆ ಊರೊಳಗೆ ನುಗ್ಗಿ ಬೂದಿ ಬಡಕ ಸನ್ಯಾಸಿಯ ಮಾತು ಕೇಳಿಹನು ಎಂದಳು. ಮಾಲೀಕನ ಕಂಡು ದೂರ ನೀಡಲಾಗಿ ನೊಂದಿತೆಯ ಒತ್ತಾಯಕ್ಕೆ ಮಾಲೀಕ ಮಣಿದನು. ಕಳುಹಿಸಲು ಜನರ ಕಡೆಯಿಂದ ತಡೆಯಲೆಂದು ಪರ್ವತೇಶ ಒಪ್ಪದೆ ಬೆಳೆಯ ಕೊಯ್ಯಿಸಿದನು. ಗುರುವು ಅಲ್ಲಿಗೆ ಬಂದಿರಲು ನಿಂತ ಬೆಳೆ ಮಲಗಿರಲು ಕಂಡೊಡನೆ ಕೈಮುಗಿದು ಪರ್ವತೇಶ ನಿಂತನು. ಪೈರನು ನೋಡುತ್ತಾ ಗುರುವು ನಸುನಗುತ್ತಾ ತಮಾಷೆಗೆ ಹೇಳಿದ ಮಾತೆಂದು ಹೇಳಿದರೂ ಮಾತಿಗೆ ಯೋಚಿಸದೆ ನಂಬಿ ನಿಶ್ಚಿಂತೆಯಿಂದಿರೆ ಅಚಲ ವಿಶ್ವಾಸಕ್ಕೆ ಗುರು ಮೆಚ್ಚಿದರು. ಅಷ್ಟು ನಂಬಿಕೆಯಾದರೆ ಬೆಳೆಯ 10 ಪಟ್ಟು ಇರುವುದೊಂದೇ ಭಾವಿಸೆಂದು ಗುರುಮಠಕ್ಕೆ ನಡೆದರು. ವಾರ ಕಳೆಯೇ ಸುರಿಯಿತು ಭೀಕರ ಮಳೆಯು. ರಭಸದ ಬಿರುಗಾಳಿಯು ಮಲಗಿಸಿತ್ತು ಊರ ಬೆಳೆ. ದಿನಗಳು ಕಳೆದಿರೆ ಹೊಲದ ಕಡೆ ನಡೆದಿರೆ ಪರ್ವತನು ಕಂಡನು ಚಿಗುರಿದ್ದ ಬೊಡ್ಡೆಗಳ. 1ಕ್ಕೆ 10 ಹಸಿರಿನ ಕವಲೊಡೆದು ದಿನಗಳು ಕಳೆದಂತೆ ತೆನೆಗಳು ಮೂಡಿದ್ದವು. ಗುರುವಿನ ನಿಂದನೆಗೆ ಪಶ್ಚಾತ್ತಾಪ ಪಡುತ್ತಾ ಗುರುಚರಣಕ್ಕೆ ಎರಗಿದಳು ಪರ್ವತನ ಪತ್ನಿ. ಆರತಿಯ ಬೆಳಗಿ ಎರಗಿರಲು ಗುರು ನರಸಿಂಹರಿಗೆ ಭಕ್ತರ ಹರಸಿದರು ಲಕ್ಷ್ಮಿ ನೆಲೆಗೊಳ್ಳಲೆಂದು. ಮುಂದೆ ಪಡೆದಿರಲು ಮಿತಿಮೀರಿ ಧಾನ್ಯ ಗುರುವ ನಂಬಿರಲು ಆದ ಪರ್ವತೇಶನ ಧ್ಯಾನ. ಶ್ರೀ ಸದ್ಗುರು ಚರಿತ ಲೀಲಾಮೃತ 48ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ,
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.